ವೆಲ್ಕಮ್ ಬ್ಯಾಕ್ ಟು ನೇಸರ್ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೀರೆಕಾಯಿನ ಬೇಯಿಸಿ ಮಾಡಿದಂತಹ ಚಟ್ನಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಇದು ಏನಕ್ಕೆ ಕಾಂಬಿನೇಷನ್ ಅಂದರೆ ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ನಾವು ಕಾಂಬಿನೇಷನ್ ಆಗಿ ಮಾಡಿ ತಿನ್ಬೋದು. ತುಂಬ ಅದ್ಭುತವಾಗಿರುತ್ತೆ ರುಚಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ನಾನಿಲ್ಲಿ 3 ಟೊಮೊಟೊ ಹಣ್ಣು ಬೇಯಿಸಿ ಮತ್ತು ಒಂದು ಉದ್ದ ಇರೋಂಥ ಹೀರೆಕಾಯಿ ಮತ್ತು ಒಂದೇ ಒಂದು ಬದನೆಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಇದಿಷ್ಟನ್ನು ನೀರಲ್ಲಿ ಬೇಯಿಸಿದ್ದೀನಿ. ಇದು ಬೇಯಿಸುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಮೆತ್ತ ಆಗಿರಬೇಕು. ಎಲ್ಲ ಸುಡಬಾರ್ದು ಈ ಪ್ರೊಸೆಸಲ್ಲಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಆಲ್ಮೋಸ್ಟ್ ಗೊತ್ತಿರ್ಬೋದು ಈ ರೆಸಿಪಿ, ತುಂಬ ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಸೊ ಹಾಗಾಗಿ ಮಾಡಿದ್ವಲ್ಲ ಅಂದ್ಬಿಟ್ಟು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಒಂದು 2-3 ಮೆಣಸಿನ್ಕಾಯಿ ಇದೆ, ಅದು ಸ್ವಲ್ಪ ಖಾರ ಇದೆ ಅಂದ್ಬಿಟ್ಟು ಅಷ್ಟೇ. ನೀವು ಖಾರಕ್ಕೆ ತಕ್ಕನಾಗಿ ನೀವು ತೊಗೋಬೋದು. ಹೀರೆಕಾಯಿ ಇದೆ, ಒಂದೇ ಒಂದು ಬದನೆಕಾಯಿ ಇದೆ, ಒಂದು 3-4 ಹುಳಿ ನೋಡಿಬಿಟ್ಟು ಟೊಮೊಟೊನ ತೊಗೊಂಡು ಇಷ್ಟು ಸಾಫ್ಟ್ ಆಗಬೇಕು. ನೀವು ನೋಡ್ತಿದ್ದೀರಲ್ವ, ಟೊಮೊಟೊ ಎಲ್ಲ ಇಷ್ಟು ಸಿಪ್ಪೆ ಬಿಡೋ ಥರ ಸಾಫ್ಟ್ ಆಗಬೇಕು. ಹೀರೆಕಾಯಿ ಅಷ್ಟೇ, ಹಿಂಗೆ ಟಚ್ ಮಾಡಿದ್ರೆ ಫುಲ್ ಮೆತ್ತೆ ಆಗಬೇಕು. ಇಷ್ಟು ಚೆನ್ನಾಗಿ ನಾವು ಫಸ್ಟು ಬೇಯಿಸ್ಬೇಕು ಇದನ್ನೆಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಇಷ್ಟು ಕಡಲೆ ಇದೆ. ಇದು ಎಷ್ಟು ಅಂದರೆ ಒಂದು ಅರ್ಧ ಕಪ್ ಅಂದ್ಕೊಳ್ಳಿ, ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆನ ಫಸ್ಟು ಪೌಡ್ರ್ ಮಾಡಬೇಕು ನಾವು. ಪೌಡ್ರ್ ಮಾಡಿಟ್ಕೊಂಡು ಈ ಪೌಡ್ರಿಗೆ ನೀವು ನೋಡ್ತಿದ್ದೀರಾ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ, ಇದು ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇದಿಷ್ಟನ್ನು ಅದೇ ಪೌಡ್ರು ಜೊತೆನೇ ಮಿಕ್ಸಿ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವಿಲ್ಲಿ ಮಿಕ್ಸರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಪೇಸ್ಟು, ಇದು ಸ್ವಲ್ಪ ಫೈನ್ ಪೇಸ್ಟ್ ಆಗಬೇಕು ಚೆನ್ನಾಗಿ. ಆ ಜೀರಿಗೆ ಈ ಥರದ್ದೆಲ್ಲ ಏನೂ ಕಾಣ್ದಿರ. ನಾನಿವಾಗ ಹಾಕಿದಾಗ ಸ್ವಲ್ಪ ಅಷ್ಟು ನೀಟಾಗಿ ಪೇಸ್ಟ್ ಆಗಲಿಲ್ಲ, ಸೊ ಇನ್ನೊಂದು ಸರಿ ಹಾಕ್ತಾ ಇರೋದು. ಇವಾಗ ಇಷ್ಟು ನೀಟಾಗಿ ಪೇಸ್ಟ್ ಮಾಡಬೇಕು. ಈ ರೀತಿ ಜೀರಿಗೆ, ಆ ಕಾಯಿ ತುರಿ ಅದೆಲ್ಲ ಕಾಣಿಸ್ಬಾರ್ದು. ಸೊ ಅದಕ್ಕೆ ಬಂದಾಗ ನಾವೇನು ಬೇಯಿಸ್ಕೊಂಡಿಟ್ಟಿರ್ತೀವಲ್ವ, ಟೊಮೊಟೊ ಮತ್ತು ಹೀರೆಕಾಯಿ, ಒಂದೇ ಒಂದು ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ, ಇದಿಷ್ಟು ಮತ್ತು ಅದೇ ಪೇಸ್ಟ್ ಒಳಗಡೆ ನಾವು ಮತ್ತೆ ಮಿಕ್ಸಿ ಮಾಡ್ತೀವಿ. ಸ್ವಲ್ಪ ತರಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ತುಂಬ ಪೇಸ್ಟ್ ಆಗೋದು ಬೇಡ, ಚೆನ್ನಾಗಿ ಬೆಂದಿರುತ್ತಲ್ವ, ಹಂಗಾಗಿ ನೀವು ನೋಡ್ತಿರ್ಬೋದು ಇಷ್ಟು ಪೇಸ್ಟ್ ಆಗಬೇಕು. ಸ್ವಲ್ಪ ಕಾಣಿಸ್ತಿದೆ ನೋಡಿ, ಈ ಟೊಮೊಟೊ ಮತ್ತು ಅದು ಹೀರೆಕಾಯ್ದೆಲ್ಲ ಸ್ವಲ್ಪ ಕಾಣಿಸ್ತಿದೆ. ಬಟ್ ಅದಕ್ಕೆ ನೀವು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ನಾವು ಒಗ್ಗರಣೆ ಮಾಡಬೇಕು, ಅದು ಕೂಡ ಪ್ರೊಸೆಸ್ ತೋರಿಸ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 2-3 ಸ್ಪೂನ್, ಒಂದು 2 ಸ್ಪೂನ್ ಅಷ್ಟೇ ಸಾಕಾಗುತ್ತೆ ಇಷ್ಟು ಚಟ್ನಿಗೆ. ಸೊ ಎಣ್ಣೆ ಹಾಕಿ ಸಾಸಿವೆನ ಹಾಕಿರ್ತೀವಿ. ನಾರ್ಮಲಿ ಕಡಲೆಬೇಳೆನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ. ಬಾಯಿಗೆ ಸಿಗುವಾಗ ಅದು ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಚಟಪಟ ಅನ್ನೋಕ್ಕೆ ಸಾಸಿವೆ ಸ್ಟಾರ್ಟ್ ಆದಾಗ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಏನು ಯೂಸ್ ಮಾಡೋದು ಬೇಡ, ಆಲ್ರೆಡಿ ಬೇಯಿಸಿ ಹಾಕಿರ್ತೀವಲ್ಲ, ಹಂಗಾಗಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಇದೆರಡನ್ನು ಇದಕ್ಕೆ ಹಾಕಬೇಕು ಈ ಎಣ್ಣೆಗೆ. ಸೊ ಅದು ಚೆನ್ನಾಗಿ ಮಾಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗಬೇಕು ಈರುಳ್ಳಿ. ಸೊ ಅಲ್ಲಿವರೆಗೂ ನೀಟಾಗಿ ಅದನ್ನು ಬಾಣಿಸಿ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ನಾವು ಅದೇನು ಮಾಡಿಟ್ಟಿರ್ತೀವಲ್ವ, ಮಿಶ್ರಣ ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ, ಸೊ ಅದನ್ನು ಇದ್ರೊಳಗೆ ಹಾಕಬೇಕು. ಆಗ್ತಾ ಇದೆ ಇನ್ನು ಈರುಳ್ಳಿದು. ಸೊ ಇವಾಗ ಇದೇನು ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ, ಸೊ ಇದನ್ನು ಹಾಕಿ ಚೆನ್ನಾಗಿ ಅದನ್ನು ಮಾಗಿಸ್ಬೇಕು. ಎಷ್ಟು ಚೆನ್ನಾಗಿ ಮಾಗಿಸಿ ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬಾ ಸೊಗಸಾಗಿರುತ್ತೆ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು. ರೆಸಿಪಿ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಹಂಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.